ದಕ್ಷಿಣ ಕಾಶಿ ಎಂದೇ ಹೆಸರಾಗಿರುವ ನಂಜನಗೂಡು ತಾಲೂಕಿನಲ್ಲಿ ಇತ್ತೀಚೆಗೆ ಸರಣಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಅಪರಾಧಗಳನ್ನು ತಡೆಗಟ್ಟಲು ಮತ್ತು ಸಾರ್ವಜನಿಕರ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಕಠಿಣ ಕ್ರಮ ಕೈಗೊಳ್ಳುವಂತೆ ಶಾಸಕರು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ನಂಜನಗೂಡಿನ ತಾಲೂಕು ಆಡಳಿತ ಭವನದಲ್ಲಿ ನಡೆದ ಈ ಸಭೆಯಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮತ್ತು ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಭಾಗವಹಿಸಿದ್ರು. ಸಭೆಯಲ್ಲಿ ಮಾತನಾಡಿದ ಶಾಸಕರು ಇತ್ತೀಚೆಗೆ ನಡೆದ ಅಪರಾಧ ಪ್ರಕರಣಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿವೆ ಮತ್ತು ಇದು ಅತ್ಯಂತ ಗಂಭೀರ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ. ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚುತ್ತಿರುವ ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟಲು ಸಮಗ್ರ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಅಪರಾಧ ಎಸಗುವವರನ್ನ ಕೂಡಲೇ ಬಂಧಿಸಿ ಕಾನೂನು ಪ್ರಕಾರ ಶಿಕ್ಷೆ ನೀಡಬೇಕು. ಅಲ್ಲದೆ ತಾಲೂಕಿನ ಪ್ರಮುಖ ಸ್ಥಳಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಿ ವಾಹನಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು. ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಟೀಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಮೈಸೂರು ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ, ಸಿಬ್ಬಂದಿ ಕೊರತೆ ಸೇರಿದಂತೆ ಇಲಾಖೆಯಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನಂಜನಗೂಡು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೊಲೆ, ಸುಲಿಗೆ ಮತ್ತು ದರೋಡೆ ಪ್ರಕರಣಗಳನ್ನು ನಿಯಂತ್ರಿಸುವ ವಿಶೇಷ ಕಾರ್ಯಯೋಜನೆ ರೂಪಿಸಲಾಗುವುದು. ಸಾರ್ವಜನಿಕರ ರಕ್ಷಣೆಗೆ ಇಲಾಖೆ ಸದಾ ಸಿದ್ಧವಾಗಿದೆ ಎಂದು ಭರವಸೆ ನೀಡಿದ್ದಾರೆ. ಇವತ್ತು ಅವರು ನಮ್ಮ ಸಭೆಗೆ ಬಂದು ಸಭೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ಸಭೆಯಲ್ಲಿ ನಾವು ಹಿಂದಿನ ಡೇಟಾ ಕಳೆದ 2-3 ವರ್ಷಗಳಿಂದ ಏನು ಜೊತೆಗೆ ಏನು ಟ್ರೈನ್ ಮಾಡಿದೆ ಅದು ಆ ಡೇಟಾ ಕಂಪ್ಯಾರಿಸನ್ ಮಾಡಿ ಯಾವ ರೀತಿಯಾದಂತಹ ಇನ್ಕ್ರೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಇದಕ್ಕೆ ಏನು ಸ್ಟೆಪ್ಸನ್ನು ತಗೊಳ್ಬೇಕಾಗ್ತದೆ, ಇದು ನಮ್ಮಲ್ಲಿಯೇ ಏನಾದರೂ ಪಾಯಿಂಟ್ ಇದೆಯಾ ಅಥವಾ ನಮ್ಮಲ್ಲಿ ಏನಾದರೂ ಬೇರೆ ರೀತಿಯಾದಂಥ ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಎಕ್ಸ್ಟರ್ನಲ್ ಆಗಿ ಏನಾದರೂ ಪ್ರಯತ್ನ ಪಡ್ತೇವೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ. ಆನಂತರ ನಾವು ಕೂಡ ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಅವರಿಗೆ ಸೂಚನೆಗಳನ್ನು ನೀಡಬೇಕಾಗ್ತದೆ. ಏಕೆಂದರೆ ಇವತ್ತು ನಮ್ಮ ತಾಲೂಕಿನಲ್ಲಿ, ನಮ್ಮ ಪಟ್ಟಣದಲ್ಲಿ ದಿನನಿತ್ಯ ಒಂದು ರೀತಿಯಾದಂಥ ಇನ್ಸಿಡೆಂಟ್ಸು ರಿಪೋರ್ಟ್ ಆಗ್ತದೆ ಅಂತಂದರೆ ಇದಕ್ಕೆ ಹಲವಾರು ಕಾರಣಗಳಿರ್ತದೆ. ಅದರಿಂದ ನಾವು ನಮ್ಮ ಸ್ಟೇಷನ್ಗಳನ್ನು ನಾವು ಭದ್ರವನ್ನು ಮಾಡ್ಕೊಬೇಕಾಗ್ತದೆ ಮೊದಲನೇ. ಏಕೆಂದರೆ ಸಾಕಷ್ಟು ಇನ್ಫಾರ್ಮೇಷನ್ ಅಲ್ಲಿಂದಲೇ ಲೀಕ್ ಆಗುವಂಥದ್ದು ಹಿಂದೆ ಕೂಡ ನಾವು ನೋಡಿದ್ದೇವೆ. ಇಂಥ ಹಲವಾರು ವಿಚಾರಗಳಿದೆ, ಆಂತರಿಕವಾಗಿ ಚರ್ಚೆಯನ್ನು ಮಾಡುವಂಥ ವಿಚಾರಗಳು ಹಲವಾರು ವಿಚಾರಗಳಿದೆ. ಅದರಿಂದ ನಾನು ನಮ್ಮ ಮಾಧ್ಯಮಕ್ಕೆ ಗೌರವಿಸಿದ್ದೀರಾ, ನಾನು ತಮಗೂ ಕೂಡ ವಿನಂತಿಯನ್ನು ಮಾಡ್ತೇನೆ. ದಯಮಾಡಿ ಅಂಥ ವಿಚಾರಗಳು ಚರ್ಚೆಗೆ ಬಂದಾಗ ನಾವು ಗೌರವವಾಗಿ ಅಂಥ ವಿಚಾರಗಳನ್ನ ಮಾಡಬೇಕಾಗ್ತದೆ. ಯಾಕಂದರೆ ಇದು ಒಂದು ಏನು ನಮ್ಮ ತಾಲೂಕಿನ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ತದೆ. ಅಂಥ ವಿಚಾರಗಳು ಬಂದಾಗ ದಯಮಾಡಿ ತಾವು ನಮಗೆ ಸಹಕಾರವನ್ನು ಕೊಡಬೇಕು. ತದನಂತರ ನಾವು ತಮಗೆ SP ಸಾಹೇಬರು ತಮಗೆ ಬ್ರೀಫನ್ನು ಡೀಟೇಲ್. ನಾನು ಮೈಸೂರು ಜಿಲ್ಲೆಗೆ ಬಂದು ಸುಮಾರು 1 ವಾರ ಆಯಿತು. ಕಳೆದ ವಾರ ನಾನು ಚಾರ್ಜ್ ತಗೊಂಡು ನಂತರ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಠಾಣೆಗಳು ಇದ್ದಾವೆ, ಸುಮಾರು 26 ಠಾಣೆಗಳಿದೆ. ಎಲ್ಲ ಠಾಣೆಗಳಿಗೆ ವಿಸಿಟ್ ಮಾಡೋ ಕೆಲಸ ಆಗ್ತಾಯಿದೆ. ಆ ಒಂದು ಭಾಗವಾಗಿ ಇವತ್ತು ನಾನು ನಂಜನಗೂಡು ತಾಲೂಕು ಮತ್ತು ನಂಜನಗೂಡು ಉಪವಿಭಾಗದ ಠಾಣೆಗಳಿಗೆ ಭೇಟಿ ನೀಡಲು ನಾನು ಇವತ್ತು ಆಗಮಿಸಿದ್ದೀನಿ. ಅದರ ಜೊತೆಗೆ ಕಳಲೆ ಗ್ರಾಮದಲ್ಲಿ ಒಂದು ಮರ್ಡರ್ ಕೇಸ್ ಸಹಿತ ದಾಖಲಾಗಿದ್ದರಿಂದ ಆ ಒಂದು ಸ್ಪಾಟ್ಗೆ ವಿಸಿಟ್ ಮಾಡಿ ನಂತರ ಈ ನಂಜನಗೂಡು ಭಾಗದಲ್ಲಿ ಏನು ಕ್ರೈಮ್ಸ್ ನಡೀತಾ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಅಪರಾಧ ಪ್ರಕರಣಗಳು ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ ಅಂತೇಳಿ ಸಾರ್ವಜನಿಕವಾಗಿ ಕೆಲವೊಂದು ದೂರುಗಳು ಬಂದಿತ್ತು ಮತ್ತು ಸ್ಥಳೀಯ ಶಾಸಕರು ಸಹಿತ ಈ ಬಗ್ಗೆ ಕೆಲವೊಂದು ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳಿದರು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಮತ್ತು ಸ್ಥಳೀಯ ಶಾಸಕರ ಜೊತೆಗೆ ಈ ಒಂದು ನಂಜನಗೂಡು ತಾಲೂಕಿನ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಜೊತೆಗೆ ಮೀಟಿಂಗ್ ಸಹಿತ ಮಾಡಿದ್ದೀವಿ. ಅದಾದಮೇಲೆ ನಾನು ನಮ್ಮ DSP ನಂಜನಗೂಡು ಕಚೇರಿಯಲ್ಲಿ ಸಹಿತ ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಸಭೆಯನ್ನು ಸಹಿತ ಮಾಡಿದ್ದೀವಿ. ಮುಖ್ಯವಾಗಿ ಏನೋ ಒಂದು ಸಭೆ ಆಯಿತು. ಆ ಒಂದು ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ತಾವೆಲ್ಲ ಗಮನಕ್ಕೆ ತಂದಿದ್ರಿ. ಅದರಲ್ಲಿ ಪ್ರಮುಖವಾಗಿ ಮಟ್ಟದಲ್ಲಿ ಪ್ರಕರಣಗಳು ಆಗಿದೆ ಅಂತೇಳಿ
ಸೊ ಆ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿ ಪ್ರಕರಣಗಳನ್ನು ನಾವು ತಡೆಗಟ್ಟಬಹುದು ಮತ್ತು ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಏನೇನೆಲ್ಲ ಕ್ರಮಗಳನ್ನು ಹಾಕೋಬೇಕು ಅನ್ನೋದ್ರ ಬಗ್ಗೆ ಸಹಿತ ನಾವು ಮಾತಾಡಿದ್ವಿ.